ಇಂದಿನ ತರಗತಿಗೆ ಎಲ್ಲರಿಗೂ ನಮಸ್ಕಾರಗಳು. ಪ್ರಾಥಮಿಕ ಪ್ರೌಢ ಶಾಲಾ ಶಿಕ್ಷಕರಾಗಲಿಕ್ಕೆ ಪರೀಕ್ಷೆಗಳು ಇದೇ ತಿಂಗಳಲ್ಲಿ ಇವೆ. ಇದು 3ನೇ ಸಂಚಿಕೆ. ನಿಮಗಾಗಿ ಒಂದಿಷ್ಟು ಆಯ್ಕೆ ಮಾಡ್ಕೊಂಡು ಬಂದಿದ್ದೇನೆ, ಪ್ರಶ್ನೆ ಉತ್ತರಗಳನ್ನು ಸಂಗ್ರಹ ಮಾಡ್ಕೊಂಡು ಬಂದಿದ್ದೇನೆ. ಉಪಯೋಗಕ್ಕೆ ಬರಲಿ ಅಂಥೇಳಿ. ಒಂದು ವೇಳೆ ನೀವು ಪರೀಕ್ಷೆ ಬರೆಯುವಾಗ ಇದೇ ಪ್ರಶ್ನೆ ಬಂದಿದ್ದೆ ಆದರೆ ನನ್ನ ಶ್ರಮ ಸಾರ್ಥಕ ಎಂದುಕೊಳ್ತೇನೆ. ಸದನದ ಸದಸ್ಯರಲ್ಲದವರು ಮುಖ್ಯಮಂತ್ರಿಗಳಾದಾಗ ಡ್ಯಾಶ್ ತಿಂಗಳ ಒಳಗೆ ಯಾವುದಾದ್ರೂ ಒಂದು ಸದನದ ಸದಸ್ಯತ್ವ ಪಡೆಯಬೇಕು. ಒಂದು ಎಷ್ಟು ತಿಂಗಳು ಅಂತ 6 ತಿಂಗಳ ಒಳಗಡೆ ಸದಸ್ಯತ್ವ ಪಡ್ಕೋಬೇಕು. ರಾಜ್ಯಪಾಲರು ಮತ್ತು ಸಚಿವ ಸಂಪುಟ ನಡುವೆ ಸಂಪರ್ಕ ಸೇತುವೆಯಾಗಿ ಕಾರ್ಯನಿರ್ವಹಿಸುವವರು ಮುಖ್ಯಮಂತ್ರಿ. ಸರ್ವೋಚ್ಚ ನ್ಯಾಯಾಲಯವು ಅಸ್ತಿತ್ವಕ್ಕೆ ಬಂದದ್ದು ಯಾವಾಗ? 1950 ಜನವರಿ 28. ಸರ್ವೋಚ್ಚ ನ್ಯಾಯಾಲಯ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು 65. ನ್ಯಾಯಾಧೀಶರು ನೇಮಕ ಮಾಡುವರು ಯಾರು ಅಂದರೆ ರಾಷ್ಟ್ರಪತಿ. ಕಂದಾಯ ಮಂಡಳಿ ಮುಖ್ಯಸ್ಥರು ಕಂದಾಯ ಕಾರ್ಯದರ್ಶಿಗಳು. ಜನತಾ ನ್ಯಾಯಾಲಯಗಳು ಡ್ಯಾಶ್ರಲ್ಲಿ ಅಸ್ತಿತ್ವಕ್ಕೆ ಬಂದವು. ಜನತಾ ನ್ಯಾಯಾಲಯಗಳು ಡ್ಯಾಶ್ನಲ್ಲಿ ಅಸ್ತಿತ್ವಕ್ಕೆ ಬಂದವು 1985ರಲ್ಲಿ ಬಂದವು. ರಾಷ್ಟ್ರದ ಅತ್ಯುನ್ನತ ನ್ಯಾಯಾಲಯ ಡ್ಯಾಶ್ ಸುಪ್ರೀಂ ಕೋರ್ಟ್ ಅಂತ ಹೇಳ್ತೇವೆ, ಸರ್ವೋಚ್ಚ ನ್ಯಾಯಾಲಯ. ನಮ್ಮ ನ್ಯಾಯಾಂಗವು ಡ್ಯಾಶ್ಗಳಲ್ಲಿ ಸ್ವತಂತ್ರವಾಗಿದೆ, ಶಾಸಕಾಂಗ ಮತ್ತು ಕಾರ್ಯಾಂಗದಿಂದ. ಸರ್ವೋಚ್ಚ ನ್ಯಾಯಾಲಯದ ಕೇಂದ್ರ ಕಚೇರಿ ಇರುವ ಸ್ಥಳ ದೆಹಲಿ. ಸರ್ವೋಚ್ಚ ನ್ಯಾಯಾಲಯದ ಪ್ರಸ್ತುತ ಒಟ್ಟು ನ್ಯಾಯಾಧೀಶ ಸಂಖ್ಯೆ 32. ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಲು ಯಾವುದೇ ಉಚ್ಚ ನ್ಯಾಯಾಲಯದಲ್ಲಿ ಕನಿಷ್ಠ ಡ್ಯಾಶ್ ವರ್ಷಗಳ ಕಾಲ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿರಬೇಕು, ಕನಿಷ್ಠ 5 ವರ್ಷ. ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಲು ಯಾವುದೇ ಉಚ್ಚ ನ್ಯಾಯಾಲಯದಲ್ಲಿ ಡ್ಯಾಶ್ ವಕೀಲರಾಗಿ ಸೇವೆ ಸಲ್ಲಿಸಿರಬೇಕು, ಕನಿಷ್ಠ 10 ವರ್ಷ. ನ್ಯಾಯಾಧೀಶರು ಕರ್ತವ್ಯ ಲೋಪ ಎಸಗಿದಲ್ಲಿ ಡ್ಯಾಶ್ ಕೋರಿಕೆಯಂತೆ ರಾಷ್ಟ್ರಪತಿಗಳು ಅವರನ್ನು ಪದಚ್ಯುತಗೊಳಿಸಬಹುದು, ಸಂಸತ್ತಿನ. ಉಚ್ಚ ನ್ಯಾಯಾಲಯ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು 62. ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಸಂಖ್ಯೆಯನ್ನು ನಿಗದಿಪಡಿಸುವವರು ರಾಷ್ಟ್ರಪತಿಗಳು. ಅಧೀನ ನ್ಯಾಯಾಲಯಗಳಲ್ಲಿ 2 ಭಾಗಗಳು, ಒಂದು ನಾಗರಿಕ ನ್ಯಾಯಾಲಯಗಳು ಅಂದರೆ ಸಿವಿಲ್ ಕೋರ್ಟ್, ಇನ್ನೊಂದು ಕ್ರಿಮಿನಲ್ ಕೋರ್ಟ್. ಡ್ಯಾಶರು ನಾಗರಿಕ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾಗಿರ್ತಾರೆ ಜಿಲ್ಲಾ ನ್ಯಾಯಾಧೀಶರು. ಜಿಲ್ಲಾ ನ್ಯಾಯಾಧೀಶರನ್ನು ನೇಮಕ ಮಾಡುವವರು ಡ್ಯಾಶ್ ರಾಜ್ಯಪಾಲರು. ಡ್ಯಾಶ್ ಅವರು ಜಿಲ್ಲೆಯಲ್ಲಿರುವ ಎಲ್ಲ ಸಿವಿಲ್ ನ್ಯಾಯಾಲಯಗಳ ಮೇಲೆ ನಿಯಂತ್ರಣ ಹೊಂದಿರುತ್ತಾರೆ, ಜಿಲ್ಲಾ ನ್ಯಾಯಾಧೀಶರು. ಆಸ್ತಿ, ಭೂಮಿ, ಹಣಕಾಸು ವ್ಯವಹಾರ, ಮದುವೆ, ವಿವಾಹ, ವಿಚ್ಛೇದನ ಮತ್ತು ಇನ್ನಿತರ ಮೊಕದ್ದಮೆಗಳ ವಿವಾದ ಬಗೆಹರಿಸುವ ನ್ಯಾಯಾಲಯ ನಾಗರಿಕ ನ್ಯಾಯಾಲಯ. ಮಕ್ಕಳಿಂದ ಡ್ಯಾಶ್ ವಯಸ್ಸಿನ ಒಳಗಿರುವವರನ್ನು ಕರೆಯುವವರು 14 ವರ್ಷ ಆಗಿರಬೇಕು. 15 ವರ್ಷದ ಮೇಲ್ಪಟ್ಟು 60 ವರ್ಷದ ಒಳಗಿನವರನ್ನ ಏನಂತ ಕರೀತಾರೆ ಅಂದರೆ ವಯಸ್ಕರು. ದುಡಿಯುವ ಜನರು ಎಂದು ಡ್ಯಾಶ್ ಅನ್ನು ಕರೆಯುತ್ತಾರೆ, ವಯಸ್ಕ. ಪ್ರಸ್ತುತ ದೇಶದಲ್ಲಿರುವ ಉತ್ಪಾದನಾ ಜ್ಞಾನ, ಕೌಶಲ್ಯ ಮತ್ತು ಸಾಮರ್ಥ್ಯ ಹೊಂದಿರುವ ದುಡಿಯುವ ಜನರನ್ನು ಏನೆಂದು ಕರೀತಾರೆ? ಮಾನವ ಸಂಪನ್ಮೂಲ. ಮಾನವ ಸಂಪನ್ಮೂಲಕ್ಕೆ ಉತ್ತಮ ಶಿಕ್ಷಣ, ತರಬೇತಿ ಮತ್ತು ಆರೋಗ್ಯ ಸುರಕ್ಷತೆಯನ್ನು ಒದಗಿಸಿದರೆ ಅವರು ಡ್ಯಾಶ್ ವಾಗಿ ಮಾರ್ಪಾಡಾಗುತ್ತಾರೆ. ಏನಾಗಿ ಮಾರ್ಪಾಡಾಗ್ತಾರೆ? ಮಾನವರ ಬಂಡವಾಳ. ಸರಕು ಸೇವೆಗಳ ಉತ್ಪಾದನೆಯಲ್ಲಿ ನಿಸರ್ಗ ಸಂಪತ್ತನ್ನು ಮತ್ತು ಭೌತಿಕ ಬಂಡವಾಳಕ್ಕಿಂತ ಡ್ಯಾಶ್ ಹೆಚ್ಚಿನ ಮಹತ್ವ ಪಡೆದಿದೆ, ಮಾನವ ಸಂಪತ್ತು. ಕೃಷಿ, ಕೈಗಾರಿಕೆ ಮತ್ತು ಸೇವಾ ವಲಯದ ವಿವಿಧ ಉದ್ಯೋಗಗಳಲ್ಲಿ ದುಡಿಯುತ್ತಿರುವ ಜನರನ್ನು ಡ್ಯಾಶ್ ಎನ್ನುತ್ತೇವೆ, ಶ್ರಮ ಶಕ್ತಿ. ಡ್ಯಾಶ್ ದೇಶದ ಆರ್ಥಿಕ ವಯಸ್ಸಿನ ಯಶಸ್ಸಿನ ನಂತರ ಭಾರತದಲ್ಲಿ ಜನಸಂಖ್ಯೆಯನ್ನು ಸಂಪನ್ಮೂಲವಾಗಿ ನೋಡಲಾಗುತ್ತಿದೆ, ಚೀನಾ. ಸಾಕ್ಷರರ ಸಂಖ್ಯೆ ಹೆಚ್ಚಾದಂತೆ ಡ್ಯಾಶ್ ಸಂಖ್ಯೆ ಕಡಿಮೆಯಾಗುತ್ತಿದೆ, ಬಡವರು. ಮಹಿಳೆಯರ ಶಿಕ್ಷಣ ಹೆಚ್ಚಾದಂತೆ ಡ್ಯಾಶ್ ಕಡಿಮೆಯಾಗುತ್ತದೆ, ಜನನ ಪ್ರಮಾಣ. ಕೃಷಿಕನ ಶಿಕ್ಷಣ ಹೆಚ್ಚಾದಂತೆ ಡ್ಯಾಶ್ ಹೆಚ್ಚಾಗುತ್ತದೆ, ಕೃಷಿ ಉತ್ಪಾದನೆ. ಭಾರತದಲ್ಲಿ ಜನಗಣತಿ ಡ್ಯಾಶ್ ವರ್ಷಗಳಿಗೊಮ್ಮೆ ಜರುಗುತ್ತದೆ, 10 ವರ್ಷ. 2011ರ ಭಾರತ ಜನಗಣತಿ ಪ್ರಕಾರ
ಭಾರತದ ಜನಸಂಖ್ಯೆ 121.1 ಕೋಟಿ. ಭಾರತ ಜನಸಂಖ್ಯೆಯಲ್ಲಿ ವಿಶ್ವದಲ್ಲೇ ಡ್ಯಾಶ್ ಸ್ಥಾನದಲ್ಲೇ ನಮ್ಮ ಭಾರತ 2ನೇ ಸ್ಥಾನದಲ್ಲಿದೆ. ಒಂದು ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ವಾಸಿಸುತ್ತಿರುವ ಜನರ ಸರಾಸರಿ ಸಂಖ್ಯೆಗೆ ಡ್ಯಾಶ್ ಎನ್ನುತ್ತೇವೆ ಜನಸಾಂದ್ರತೆ. 2011ರ ಭಾರತದ ಜನಗಣತಿ ಪ್ರಕಾರ ಭಾರತದ ಜನಸಾಂದ್ರತೆ 382. ಭಾರತವು ವಿಶ್ವದ ಡ್ಯಾಶ್ನಷ್ಟು ಭೂಪ್ರದೇಶವನ್ನು ಹೊಂದಿದೆ 2.4. ಭಾರತವು ವಿಶ್ವದ ಡ್ಯಾಶ್ರಷ್ಟು ಜನಸಂಖ್ಯೆ ಹೊಂದಿದೆ 16.7. ಪ್ರತಿ 1000 ಪುರುಷರಿಗೆ ಇರುವ ಮಹಿಳೆಯರ ಸಂಖ್ಯೆಯನ್ನು ಡ್ಯಾಶ್ ಎಂದು ವ್ಯಾಖ್ಯಾನಿಸಲಾಗಿದೆ ಲಿಂಗಾನುಪಾತ. 2011ರ ಜನಗಣತಿ ಪ್ರಕಾರ ಭಾರತದಲ್ಲಿ ಡ್ಯಾಶ್ ಅನುಪಾತ 943. ಭಾರತ ಜನಸಂಖ್ಯೆಯ ರಚನೆಯಲ್ಲಿ ಡ್ಯಾಶ್ ವಯೋಮಾನದ ಮಕ್ಕಳ ಪ್ರಮಾಣವು ಅಧಿಕವಾಗಿದೆ 14 ವರ್ಷ 0ಯಿಂದ. 2011ರ ಜನಗಣತಿ ಪ್ರಕಾರ 0ರಿಂದ 14 ವರ್ಷ ವಯೋಮಾನದವರ ಪ್ರಮಾಣ 30.7. ಒಂದು ದೇಶದಲ್ಲಿರುವ ಡ್ಯಾಶ್ ಜನಸಂಖ್ಯೆಯ ಅನುಪಾತವು ಆ ದೇಶದ ಔದ್ಯಮೀಕರಣದ ಸೂಚಿಯಾಗಿ ಪರಿಗಣಿತವಾಗಿದೆ ನಗರ ಮತ್ತು ಗ್ರಾಮೀಣ. 2011ರ ಜನಗಣತಿ ಪ್ರಕಾರ ಡ್ಯಾಶ್ ಜನರು ಗ್ರಾಮವಾಸಿಗಳಾಗಿರುತ್ತಾರೆ 61.8. ಎಲ್ಲರಿಗೂ ಧನ್ಯವಾದಗಳು. ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಬರಲಿದ್ದೇನೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಧ್ವನಿಗೆ ಬೆಂಬಲ ಸೂಚಿಸಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ. ಸರ್ವೇ ಜನೋ ಸುಖಿನೋ ಭವಂತು.